ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಔರಾದ ತಾಲೂಕಿನ ಸಂತಪೂರು ಗ್ರಾಮದ ಸುಭಾಷ್ ಚಂದ್ರ ಬೋಸ್ ಪ್ರೌಢಶಾಲೆಯಲ್ಲಿ ಸ್ನೇಹ ಸಮ್ಮೇಳನ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿದ್ದು, ಭಾಲ್ಕಿ ಹಿರೇಮಠ ಸಂಸ್ಥಾನದ ಶ್ರೀ ಗುರುಬಸವ ಪಟ್ಟದೇವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಬಳಿಕ 1997ನೇ ಬ್ಯಾಚ್ನಿಂದ ಹಿಡಿದು 2005ರ ಅವಧಿಯವರೆಗಿನ 8ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಸರಿಸುಮಾರು 19 ವರ್ಷ ಹಿಂದೆ ವಿದ್ಯಾಭ್ಯಾಸ ಮಾಡಿದ, ಅಕ್ಷರ ಕಲಿಸಿದ ಗುರುಗಳಿಗೆ ಅಷ್ಟೇ ಅಲ್ಲದೆ ಶಾಲೆಯ ನಿವೃತ್ತ ಪ್ರಥಮ ದರ್ಜೆ ಸಹಾಯಕ ಮತ್ತು ನಿವೃತ್ತ ಅಟೆಂಡರ್ ಅವರಿಗೂ ಕೂಡ ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ಗುರು ಕಾಣಿಕೆಯನ್ನು ನೀಡಿ ಬೃಹತ್ ಹೂವಿನ ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಪ್ರೀತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇದಕ್ಕೂ ಮುನ್ನ ಶಾಲೆಯ ಆವರಣದಿಂದ ಗ್ರಾಮದ ಪ್ರಮುಖ ವೃತ್ತ ರಸ್ತೆಗಳ ಮೂಲಕ ಅಲಂಕೃತ ಸಾರೋಟಿನಲ್ಲಿ ಗುರುಗಳ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಅಂದರೆ ವೇದಿಕೆ ಕಾರ್ಯಕ್ರಮದವರೆಗೂ ಗುರುಗಳ ಒಂದು ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಒಂದು ಮೆರವಣಿಗೆಯುದ್ದಕ್ಕೂ ವಿವಿಧ ಕಲಾ ತಂಡಗಳ ಕಲಾ ಪ್ರದರ್ಶನ, ವಿದ್ಯಾರ್ಥಿಗಳ ಕೋಲಾಟ, ಡಿಜೆ ಬ್ಯಾಂಡ್ ನಾದಕ್ಕೆ ಹಳೆಯ ವಿದ್ಯಾರ್ಥಿಗಳು ಸೇರಿದಂತೆ ಗುರುಗಳು ಕೂಡ ಕುಣಿದು ಕುಪ್ಪಳಿಸಿದರು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಗಾದೆಯಂತೆ ಸಮಾಜದಲ್ಲಿ ಗುರು ಶಿಷ್ಯರ ಸಂಬಂಧ ಅತ್ಯಂತ ಪವಿತ್ರವಾಗಿದೆ ಎಂದು ಭಾಲ್ಕಿ ಹಿರೇಮಠ ಸಂಸ್ಥಾನದ ಶ್ರೀ ಗುರುಬಸವ ಪಟ್ಟದೇವರು ಮಾತನಾಡಿ ತಿಳಿಸಿದರು. ಮುಂದುವರೆದು ಮಾತನಾಡಿದ ಅವರು, ಗುರು ಯಾವಾಗಲೂ ಶಿಷ್ಯನ ಏಳಿಗೆಗೆ ಬಯಸುತ್ತಾನೆ. ವಿದ್ಯಾರ್ಥಿಗಳು ವಿದ್ಯೆ ಕಲಿಸಿದ ಗುರುಗಳನ್ನು ಎಂದಿಗೂ ಕೂಡ ಮರೆಯಬಾರದು. ಗುರುಗಳ ಸೇವೆಗೆ ಹಳೆಯ ವಿದ್ಯಾರ್ಥಿಗಳು ಗುರುವಂದನೆ ಸಲ್ಲಿಸಿ ಗುರು ಕಾಣಿಕೆ ನೀಡುತ್ತಿರುವ ಕಾರ್ಯ ಅತ್ಯಂತ ಶ್ಲಾಘನೀಯಕರವಾಗಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಆಧುನಿಕ ಯುಗದಲ್ಲಿ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಗುರುಗಳನ್ನು ಸನ್ಮಾನಿಸುತ್ತಿರುವುದು ಗುರು ಶಿಷ್ಯ ಪರಂಪರೆ ಎಷ್ಟು ಮಹತ್ವದ್ದು ಎಂದು ಸಾರಿ ಸಾರಿ ಹೇಳುತ್ತದೆ. ದೇಶದಲ್ಲಿ ಅಕ್ಷರ ಕಲಿಸಿದ ಗುರುಗಳಿಗೆ ವಿಶೇಷ ಸ್ಥಾನಮಾನವಿದೆ. ಶಿಕ್ಷಕ ವೃತ್ತಿ ಎಲ್ಲಕ್ಕಿಂತ ಮಿಗಿಲಾದದ್ದು. ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದರು. ಈ ಕುರಿತಂತೆ ಹಳೆಯ ವಿದ್ಯಾರ್ಥಿ ಸಂಘದ ಪ್ರಮುಖರಾದ ರತಿಕಾಂತ್ ಮೇತ್ರಿ ಅವರು ಮಾತನಾಡಿ, ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನದಲ್ಲಿ ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸಲಾಗಿದೆ. ಅತ್ಯಂತ ಸಂತೋಷಕರ ವಿಷಯ ಇದೆಲ್ಲವೂ ನಮಗಾಗಿದ್ದು, ಗುರು ಶಿಷ್ಯರ ಉತ್ತಮ ಬಾಂಧವ್ಯ ಎತ್ತಿ ತೋರಿಸುತ್ತದೆ. ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳಲ್ಲಿ ಅಲಂಕರಿಸಿದ್ದು ಎಲ್ಲರೂ ಇವತ್ತು ಒಂದೆಡೆ ಸೇರಿದ್ದೇವೆ. ಬಹಳ ಖುಷಿಯಾಗ್ತಾ ಇದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮವು ಜಿಲ್ಲೆಗೆ ಮಾದರಿಯಾಗಿದೆ ಎಂದು ತಿಳಿಸಿದರು. 40 ವರ್ಷದ ನಂತರ ಗುರು ಶಿಷ್ಯರ ಸಮ್ಮೇಳನ ವಿಶೇಷವೆನಿಸಿತು. ದೇಶದ ವಿವಿಧ ಮೂಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 3000ಕ್ಕೂ ಅಧಿಕ ಹಳೆಯ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಾಗೇಶ ಸ್ವಾಮಿ ರಚಿಸಿದ ಗುರುವಂದನಾ ಗ್ರಂಥ ಬಿಡುಗಡೆಗೊಳಿಸಲಾಯಿತು. ಬೆಳಗ್ಗೆ 9ಕ್ಕೆ ಪ್ರೌಢಶಾಲೆಯಿಂದ ಗ್ರಾಮದ ಪ್ರಮುಖ ವೃತ್ತಗಳಲ್ಲಿ ಸಾರೋಟಿನಲ್ಲಿ ಗುರುಗಳ ಭವ್ಯ ಮೆರವಣಿಗೆ ಮೆರಗನ್ನು ತಂದುಕೊಟ್ಟಿತು. ಮಕ್ಕಳ ಕೋಲಾಟ, ಡಿಜೆ ಡ್ಯಾನ್ಸ್ ಮೆರವಣಿಗೆಗೆ ಗಮನ ಸೆಳೆಯುವಂತಿತ್ತು. ವೇದಿಕೆಯಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದವು. ಬೇದನ್ನ ರಾಣಿ ಸತ್ಯಮೂರ್ತಿ ನಾಟ್ಯ ಕಲಾ ತಂಡದ ನೃತ್ಯ ಗಮನ ಸೆಳೆಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಕೂಡ ಹುಗ್ಗಿ, ಅನ್ನ, ಸಾಂಬಾರು, ಚಪಾತಿ, ಮಿರ್ಚಿ ಬಜ್ಜಿ, ಮಜ್ಜಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು. ಇದೇ ವೇಳೆ ಶಾಲೆಗೆ ಭೂದಾನ ಮಾಡಿರುವ ಬಸಯ್ಯ ಸ್ವಾಮಿ, ಸಂಗಯ್ಯ ಸ್ವಾಮಿ, ಗುರುಲಿಂಗಯ್ಯ ಸ್ವಾಮಿ ಅವರಿಗೆ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಸತ್ಕರಿಸಿದರು. ಶಿಕ್ಷಣಕ್ಕಾಗಿ ಭೂದಾನ ಮಾಡಿರುವುದು ಶ್ಲಾಘನೀಯ ಎಂದು ಭಾಲ್ಕಿ ಶ್ರೀಗಳಾದ ಗುರುಬಸವ ಪಟ್ಟದೇವರು ಕೂಡ ಮಾತನಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಶಾಲೆಯ ಶಿವರಾಜ್ ಜುಲಂಡೆ, ಜಗನ್ನಾಥ್, ಶಾಲಿವನ್ ಪನ್ನಾಳೆ, ಚಂದ್ರಮತಿ, ಮಾರುತಿ, ಉತ್ತಮ್, ಶಿಕ್ಷಕರಾದ ಗುರುನಾಥ ದೇಶಮುಖ್, ನಂದಾದೀಪ ಬೋರಾಳೆ, ನಿವೃತ್ತ ಪ್ರಥಮ ದರ್ಜೆ ಸಹಾಯಕ ಗುರುಲಿಂಗಯ್ಯ ಸ್ವಾಮಿ, ನಿವೃತ್ತ ಅಟೆಂಡರ್ ಸಿದ್ದಯ್ಯ ಸ್ವಾಮಿ, ನಿವೃತ್ತ ಸಹಾಯಕ ಬಸಯ್ಯ ಸ್ವಾಮಿ ಅವರಿಗೆ ಗುರುವಂದನಾ ಸಲ್ಲಿಸಲಾಯಿತು. ಸಂಸ್ಥೆಯ ಅಧ್ಯಕ್ಷ ಶಿವಾಜಿರಾವ್ ಬೋರಾಳೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಮುಖ್ಯ ಗುರು ಮನೋಹರ್ ಬಿರಾದರ್, ಪ್ರಮುಖರಾದ ಬಸವರಾಜ ಸ್ವಾಮಿ, ಜಾಫಾ ಮಹಾರಾಜ್, ಶಿವಾಜಿರಾವ್ ಬೋರಾಳೆ, ಖ್ವಾಜಾ ಖಲೀಲುಲ್ಲಾ, ಮಲ್ಲಿಕಾರ್ಜುನ್ ಹಿಪ್ಪಳಗಾಂವ್, ಶಿವರಾಜ್ ಜುಲಂಡೆ, ಗುರುನಾಥ್ ದೇಶಮುಖ್, ಜಗನ್ನಾಥ್ ಧುಮ್ಮನ್ಸೂರೆ, ಖ್ವಾಜಾ ಮೈನುದ್ದೀನ್, ಶಾಲಿವನ್ ಪನ್ನಾಳೆ, ಮಾರುತಿ, ಉತ್ತಮ್, ಬಸಯ್ಯ ಸ್ವಾಮಿ, ಗುರುಲಿಂಗಯ್ಯ ಸ್ವಾಮಿ, ಜಾರ್ಜ್, ನಾಗಯ್ಯ ಸ್ವಾಮಿ, ಅಶೋಕ ಶೇಂಬಳ್ಳಿ, ಡಾಕ್ಟರ್ ನಾಗೇಶ್, ನಂದಾದೀಪ, ಸಂತೋಷ್ ಪಾಟೀಲ್, ಮೋಹನ್, ಪ್ರಿಯಾಂಕಾ, ಪೂಜಾ, ಕಲ್ಲಪ್ಪ, ತಾಳಘಾಟೆ, ಶಿವುಕೋಟೆ, ರಾಮಶೆಟ್ಟಿ, ಕೆಂಚ, ಮಂಜುಸ್ವಾಮಿ, ಶಿವಾನಂದ ಸ್ವಾಮಿ, ದೇವರಾಜ್, ಧನರಾಜ್ ಬಿರಾದರ್ ಸೇರಿದಂತೆ ಇತರರು ಇದ್ದರು. ರತಿಕಾಂತ್ ಮೇತ್ರಿ ಅವರು ಸ್ವಾಗತಿಸಿದರೆ, ನಾಗೇಶ ಸ್ವಾಮಿಯವರು ವಂದಿಸಿದರು. ಗಫರ್ ಖಾನ್ ಅವರು ನಿರೂಪಣೆ ಮಾಡಿದರು.
ಆತ್ಮೀಯ ಶರಣ ಬಂಧುಗಳೇ, ನಾನು ಇನ್ನೂ ಮುಂದಿನ ಕಾರ್ಯಕ್ರಮಗಳು ನನಗೆ ಮಠದಲ್ಲಿ ಪ್ರತಿ ತಿಂಗಳ ಹುಣ್ಣಿಮೆ ದಿನ ಕಾರ್ಯಕ್ರಮ ಇರುತ್ತದೆ. ನನಗೆ ಆಕ್ಚುಲಿ ಇವತ್ತಿನ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯಲ್ಲಿ ಬೈಲಂಗುಲಂತ ನಿಜಗುಣಾನಂದ ಸ್ವಾಮಿಗಳು ಆಹ್ವಾನ ಮಾಡಿದ್ರು. ಅಲ್ಲಿ ಆಮಂತ್ರಣ ಕೂಡ ನನಗೆ ಬಂದಿದೆ. ಆದರೂ ಕೂಡ ಇದು ಒಂದು ಅತ್ಯಂತ ಪವಿತ್ರ ಕಾರ್ಯ ಅಂತ ತಿಳ್ಕೊಂಡು ನಾನು ಪರಮ ಪೂಜ್ಯರಿಗೆ ಮನವಿ ಮಾಡಿಕೊಂಡಾಗ ಅವರು ಸುಭಾಷ್ ಚಂದ್ರ ಬೋಸ್ ಶಾಲೆಯ ಹಳೆ ವಿದ್ಯಾರ್ಥಿಗಳು ಈ ರೀತಿ ಆಯೋಜನೆ ಮಾಡಿದ್ದಾರೆ ಅಂದ್ರೆ ದೊಡ್ಡಪ್ಪವರು ಅಷ್ಟು ಬಂದರೂ ಸಾಕು, ನೀವು ಅಲ್ಲಿ ಹೋಗ್ರಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ನನಗೆ ಇದು ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಕಾರ್ಯಕ್ರಮವೇ ನನಗೊಂದು ಅಹೋಭಾಗ್ಯ ಸೌಭಾಗ್ಯ. ಯಾಕಂದ್ರ ಗುರು ಶಿಷ್ಯರ ಸಂಬಂಧಗಳು ನಾವೆಲ್ಲ ಸರ್ವಪಲ್ಲಿ ರಾಧಾಕೃಷ್ಣರ ಬಗ್ಗೆ ಕೇಳಿದ್ದೀವಿ. ಮತ್ತೆ ಬೇರೆ ಬೇರೆ ಕ್ಷೇತ್ರ ಇರ್ಬೋದು, ಸಂಗೀತ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಕ್ರೀಡಾ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಗುರು ಶಿಷ್ಯರು ಹೆಂಗೆ ಇರ್ಬೇಕಂತಕ್ಕಂಥದ್ದು ಎಲ್ಲರೂ ನಮ್ಮ ಪಾಠ ಹಾಕೊಟ್ಟಾರ. ಆದ್ರೆ ಇವತ್ತೇನು ಇದು ಚಿತ್ರಮಯ ಜಗತ್ತದ, ಇದು ಆಧುನಿಕ ಜಗತ್ತಿನಾಗ ಇವತ್ತು ಎಲ್ಲರಿಗೆ ಪರಿಪಾಠ ಹಾಕೊಟ್ಟವರು ಸುಭಾಷ್ ಚಂದ್ರ ಬೋಸ್ ಹಳೆ ವಿದ್ಯಾರ್ಥಿಗಳು. ನಿಜಕ್ಕೂ ಗುರು ಶಿಷ್ಯರ ಜೊತೆ ಹೆಂಗಿರ್ಬೇಕು, ಯಾವ ರೀತಿ ಅಂತಕ್ಕಂಥದ್ದು ಇವತ್ತಿನ ಶಾಲೆದಾಗ ಒಂದೊಂದು ಕಲ್ಲಿ ಕಿವಿ ಹಚ್ಚಿ ಕೇಳಿದ್ರು ಬಿ ಹಳೆ ವಿದ್ಯಾರ್ಥಿಗಳು ಎಷ್ಟು ಚಲೋ ಮಾಡ್ಯಾರ ಅಲ್ಲಿಕ್ಕಿ. ನಿಜಕ್ಕೂ ಗುರು ಶಿಷ್ಯರ್ ಹೆಂಗಿರ್ತದಂತ ಹಳೆ ವಿದ್ಯಾರ್ಥಿಗಳದು ಆ ಕಲ್ಲು ಸುಗಕ್ಕೆ ಹೇಳ್ತದಂತ ಅನಿಸ್ತದ. ಅಷ್ಟು ಚಲೋ ಇದು ಆದರ್ಶ ಕಾರ್ಯ. ಯಾಕಂದ್ರ ನಮಗೆಲ್ಲ ರೀತಿನ ಪ್ರತಿಯೊಬ್ಬ ವಿದ್ಯಾರ್ಥಿ ಅವ್ರು ಯಾರೇ ಇರ್ಲಿ ಅವ್ನ ಎತ್ತರ ಮಟ್ಟಕ್ಕೆ ಅದಕ್ಕೆ ಬೆಳಿಲಿಕ್ಕೆ ಒಂದು ತಾಯಿ ಒಂದು ಶಕ್ತಿ ಇದ್ರೆ ಇನ್ನೊಂದು ಎಲ್ಲಕ್ಕಿಂತ ಹೆಚ್ಚು ಧಾರೆ ಎರೆಯವರು ಅಂದ್ರೆ ಶಿಕ್ಷಕರೇ. ಅಂತ ಒಂದು ಕಾರ್ಯಕ್ಕೆ ನಾನು ಇವತ್ತು ಬಂದಿದ್ದು ನನಗ ಅತ್ಯಂತ ಆನಂದ ತಂದು ಕೊಟ್ಟಿದೆ. ಯಾವ ರೀತಿ ಗುರು ಶಿಷ್ಯರ ಸಂಬಂಧಗಳು ನಾನು ಜ್ಞಾನ ಯೋಗಿ ಸಿದ್ದೇಶ್ವರ ಅಪ್ಪಗಳು ಪ್ರವಚನದಲ್ಲಿ ಹೇಳಿದ್ರು. ಅಂದ್ರೆ ಗುರು ಶಿಷ್ಯರು ಹೆಂಗ ಅಂತಕ್ಕಂಥದ್ದು ಒಂದು ಘಟನೆ ಇವತ್ತು ನಿಮ್ಗೆಲ್ಲ ಈ ಮೆರವಣಿಗೆ, ಈ ಕಾರ್ಯಕ್ರಮ, ಶಾಲೆಗೆಲ್ಲ ಬಣ್ಣ ಮಾಡಿದ್ದು, ಇಲ್ಲದೊಂದು ವಾತಾವರಣ, ಇದನ್ನೆಲ್ಲ ನೋಡ್ಕೊಂಡು ನನಗೆ ಆ ಘಟನೆ ನೆನಪಿಗೆ ಆಗ್ತಾ ಇದೆ. ಈಗ ಏನಾದ್ರೂ ನಮ್ಮಲ್ಲಿ ಯಾರಾದ್ರೂ ಬರ್ತಾರ ಹಳೆ ವಿದ್ಯಾರ್ಥಿಗಳ ಸಮಾವೇಶ, ಈ ರೀತಿ ಈಗ ಮುಂದೆ ಯಾರೇ ನನ್ನ ಹತ್ತಿರ ಬಂದರು ಅಂದ್ರೆ ನೀವು ಸುಭಾಷ್ ಚಂದ್ರ ಬೋಸ್ ಹಳೆ ವಿದ್ಯಾರ್ಥಿಗಳ ಮೇಲೆ ಹೋಗಿ ಟ್ರೈನಿಂಗ್ ತಗೊಂಡು ನೀವು ಕಾರ್ಯಕ್ರಮ ಮಾಡ್ರಿ ಅಂತ ಹೇಳ್ಬೇಕಾಗ್ತದೆ. ಅಷ್ಟು ಚಲೋ ಕಾರ್ಯಕ್ರಮ, ಅಷ್ಟು ಒಂದು ಆದರ್ಶ ರೀತಿಯಲ್ಲಿ ನೀವೆಲ್ಲರೂ ಮಾಡಿದ್ರಿ. ನಿಜಕ್ಕೂ ಇವತ್ತಿನ ಕಾರ್ಯಕ್ರಮ, ಇವತ್ತಿನ ಎಲ್ಲ ವ್ಯವಸ್ಥೆ ನೋಡಿದ್ರೆ ನನಗೆ ಹೃದಯ ತುಂಬಿ ಬಂದಿದೆ. ನಾನು ಆರಂಭದಲ್ಲೇ ನಾನು ಹೇಳಿದ್ದೆ, ಯಾಕಂದ್ರೆ ಹಠ ಕಲಿಸಿದ್ದು ಮನ್ಯಾಗ ಧರ್ಮ ಪತ್ನಿ, ತಾಯಿ ತಂದಿ ಮಕ್ಕಳಿಗಟ್ಟು ಬೋಧನೆ ಮಾಡಿ ಒಳ್ಳೆ ಸಂಸ್ಕಾರ ಕೊಟ್ಟಾರ. ಆದ್ರ ಇವತ್ತು ಇವರೆಲ್ಲ ಟೀಚರ್ಸ್ ಇವ್ರ ಆಯುಷ್ಯನೇ ಹೆಚ್ಚಾಯ್ತು. ಅವ್ರಿಗೇನೂ ಆಸೆ ಇಲ್ಲ, ಏನ್ ನಮ್ ಕೈದಾಗ ಕಲ್ತಾರಲ್ಲ ನಮ್ಮ ವಿದ್ಯಾರ್ಥಿಗಳು ನೈತಿಕವಾಗಿ ಒಂದು ನಾಗರಿಕರಾಗಿ ಹೊರಗೆ ಬಂದ್ರೆ ಸಾಕು ಅಂತಕ್ಕಂಥ ಮನಸ್ಸುಗಳು ಇಲ್ಲೆಲ್ಲರದು. ಹೀಗಾಗಿ ನೀವೆಲ್ಲರೂ ಆದರ್ಶ ರೀತಿಯಿಂದ ಬೆಳೆದಿರಿ, ಒಳ್ಳೊಳ್ಳೆ ಸ್ಥಾನಮಾನ ಮೇಲೆ ಇದ್ದೀರಿ. ನಿಮ್ಮ ಹತ್ತಕ್ಕೂ ಇನ್ನೂ ಎಲ್ಲ ರೀತಿಯಿಂದ ಪ್ರಗತಿ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಮ್ಮೆ ನಾನು ಇಲ್ಲೆಲ್ಲ ಕುಂತಂತ ಶಿಕ್ಷಕರ ಮುಖಗಳು ನೋಡಿದೆ. ನಾನು ಹೇಳಿದೆ ಸರ್, ಇಲ್ಲೆಲ್ಲ ಕುಂತವ್ರು ರಿಟೈರ್ಮೆಂಟೇ ಅಂತ ಅನಿಸ್ತಾ ಇಲ್ಲ, ಅಷ್ಟು ಮುಖದಾಗ ಪ್ರಸನ್ನತೆ ಅದ. ಒಬ್ಬರಿಗಿಂತ ಒಬ್ಬರು ಚಲೋ ಅದ. ಯಾಕಂತಂದ್ರ ಅವರು ಯಾರ್ದಂತ ಹೆಸರು ತಗೋಬೇಕು. ನಮ್ಮ ಮಲ್ಲಿಕಾರ್ಜುನ್ ಸರ್ ಇರ್ಬೋದು, ಮನೋಹರ್ ಸರ್ ಇರ್ಬೋದು, ಇಲ್ಲೆಲ್ಲ ಕುಂತವ್ರು. ವಿಶೇಷವಾಗಿ ನಮ್ಮ ಗುರುನಾಥ್ ದೇಶಮುಖ್ ಅವರು ಹೋದ್ರೇನು ಸರ್? ಗುರುನಾಥ್ ದೇಶಮುಖ್ ಅವ್ರದ್ದು ಬಹಳ ದೊಡ್ಡ ಕೊಡುಗೆ ಇದೆ. ಬಹುತೇಕ ಅವ್ರು ಯಾವಾಗ್ಲೂ ಹೇಳ್ತಾರೆ, ಇಲ್ಲಿ ಬಹಳ ಚಲೋ ಸಂಪ್ರದಾಯ ಸ್ಕೂಲ್ ಮಾಡಿರ, ಇಷ್ಟೆಲ್ಲ ಒಬ್ಬರೇ ಆಗಿ ಏಕಾಂಗಿಯಾಗಿ ನೀವು ಬೆಳೆಸ್ತಿರಲ್ಲ ಅಂತಂತ ನಾ ಎಷ್ಟೋ ಸರ್ತಿ ಮಾತಾಡಿದಾಗ ನನಗದಕ್ಕೂ ದೊಡ್ಡ ಒಂದು ತಾಯಿ ಬೇರೆ ಅಂದ್ರೆ ಅದು ಸುಭಾಷ್ ಚಂದ್ರ ಬೋಸ್ ಅಂತಕ್ಕಂಥ ಮಾತು ಹೇಳ್ತಾರೆ. ಅವರು ನಿಜಕ್ಕೂ ಅವರು ಆದರ್ಶ ರೀತಿಯಲ್ಲಿ ಸುಭಾಷ್ ಚಂದ್ರ ಬೋಸ್ದಾಗ ಕಷ್ಟ, ನೋವು, ನಲಿವು ಸಾಕಷ್ಟು ಎಲ್ಲವೂ ಒಂದು ಮಕ್ಕಳೇ ಹಿತ ಅಂತಕ್ಕಂಥ ಭಾಕೊಂಡು ಅವ್ರ ಕಾರ್ಯ ಮಾಡಿ ಮತ್ತಿಲ್ಲಿ ಸನ್ಪುರದಾಗ ಆದರ್ಶ ಶಾಲೆ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ.
ಇಲ್ಲೆಲ್ಲ ವೇದಿಕೆ ಮೇಲೆ ಕುಂತರು ಎಲ್ಲರದು ಒಂದೊಂದು ಅದ್ಭುತ ಕಾರ್ಯನೇ ಇದೆ. ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸಿ, ಹಳೆ ವಿದ್ಯಾರ್ಥಿಗಳು ಇದು ಕೂಡ್ಕೊಂಡು ಮಾಡಿದ್ದು ನಿಜಕ್ಕೂ ಅವ್ರ ಬಗ್ಗೆ ಹೇಳಿಕ್ಕೆ ನನಗೆ ಶಬ್ದಗಳಿಲ್ಲ. ಬಹುತೇಕ ಸಂಪೂರ್ ಬಹಳ ಸರಿ ಬಂದಿನಿ, ಆದ್ರೆ ನಂಗೆ ಇಷ್ಟು ಫಾಲೋ ಅಪ್ ಮಾಡಿದ್ದು ಸಂಪೂರ್ ಸುಭಾಷ್ ಚಂದ್ರ ಬೋಸ್ ಹಳೆ ವಿದ್ಯಾರ್ಥಿಗಳೇ. ಈ ಒಂದು ಕಾರ್ಯ ನಂದು ನನ್ನ ಗುರುಗಳು ಅಂತಕ್ಕಂಥ ಭಾವ ಇಟ್ಕೊಂಡು ಏನು ಮಾಡ್ಯಾರಲ್ಲ, ನಿಜಕ್ಕೂ ಹಳೆ ವಿದ್ಯಾರ್ಥಿಗಳು ಆದರ್ಶರು ಅಂತಕ್ಕಂಥ ಮಾತನ್ನು ತಿಳಿಸಿ. ನಮಸ್ಕಾರ, ನನ್ನ ಹೆಸರು ರತಿಕಾಂತ್ ಮೇತ್ರಿಯ ಜೋಜನ. ಸುಭಾಷ್ ಚಂದ್ರ ಬೋಸ್ ಪ್ರೌಢಶಾಲೆ ಸಂತಪುರ್ನಲ್ಲಿ ಇವತ್ತು ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹಾಗೂ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಗುರು ಮತ್ತು ಶಿಷ್ಯಂದರ ನಡುವಿನ ಬಾಂಧವ್ಯ ಎತ್ತಿಡಲಿಕ್ಕೆ ತೋರಿಸ್ತದೆ. ಈ ಒಂದು ಕಾರ್ಯಕ್ರಮದ ಸಮಾಜಕ್ಕೆ ಒಳ್ಳೆಯ ಒಂದು ಮಾದರಿಯಾದ ಒಂದು ಸಂದೇಶ ಕೊಡಲಿಕ್ಕೆ ಒಂದು ಕಾರ್ಯಕ್ರಮವಾಗಿದೆ. ಈ ಒಂದು ಕಾರ್ಯಕ್ರಮ ಮೂಲಕ ನಾವೆಲ್ಲರೂ ಸುಮಾರು 20 ವರ್ಷಗಳ ನಂತರ ನಾವೆಲ್ಲ 1997ನೇ ಬ್ಯಾಚಿನ ನಾವು ಎಲ್ಲ ವಿದ್ಯಾರ್ಥಿಗಳಿದ್ದೀವಿ. ಸುಮಾರು 20 ವರ್ಷಗಳ ಕಾಲದ ನಂತರ ನಾವೆಲ್ಲರೂ ಇವತ್ತು ಒಂದು ಕಡೆ ಕಲ್ತಿದ್ದೀವಿ. ಹೀಗಾಗಿ ನಮಗೆ ಭಾಳ ಖುಷಿ ಆಗ್ತದೆ, ಸಂತೋಷ ಆಗ್ತಾಯಿದೆ. ಒಬ್ಬರೊಬ್ಬರು ಇವತ್ತು ನಾವು ಒಬ್ಬರ ಭಾವನೆಗಳನ್ನು ಸ್ಪಂದನೆ ಮಾಡ್ಕೊಂಡಿದ್ದೀವಿ. ಒಬ್ಬರೊಬ್ಬರನ್ನು ಇವತ್ತು ಒಬ್ಬರೊಬ್ಬರನ್ನು ನೋಡಿದ್ದೀವಿ. ಹೀಗಾಗಿ ಭಾಳ ಖುಷಿ ಆಗ್ತಿದೆ. ಇಂಥ ಒಂದು ಕಾರ್ಯಕ್ರಮ ಮೂಲಕ ಗುರುಗಳಿಗೆ ನಾವೆಲ್ಲರೂ ಕೂಡಿ ಸನ್ಮಾನ, ಸತ್ಕಾರ ಮತ್ತು ಗೌರವವನ್ನು ಕೊಡುವುದರಲ್ಲಿ ಯಶಸ್ವಿಯಾಗಿದ್ದೇವೆ. ಹೀಗಾಗಿ ನಮಗೆ ಭಾಳ ತುಂಬ ಖುಷಿಯಾಗಿದೆ. ಬೆಳಗ್ಗೆ 8 ಗಂಟೆಗೆ ಗುರುಗಳನ್ನು ರಥಗಳ ಮೂಲಕ ಕೂಡಿಸಿಕೊಂಡು ಸಂತಪುರ ಗೆಲ್ಲಿಯ ಓಣಿಗಳಲ್ಲಿ ಅವರಿಗೆ ತಿರುಸಿ ಮೆರವಣಿಗೆಗಳು ಮಾಡಿದ್ದೇವೆ. ಮತ್ತು DJ ಮತ್ತು ಬಾಜದ ಮೂಲಕ ಹಾಗೂ ಕುಣಿತಗಳ ಮೂಲಕ ನಾವು ಡೊಳ್ಳು ಕುಣಿತಗಳ ಮೂಲಕ ನಾವು ಇವತ್ತು ಮೆರವಣಿಗೆ ಮಾಡಿದ್ದೇವೆ. ಭಾಳ ಖುಷಿಯಾಗಿದೆ. ಸಾಕು. ನನ್ನ ಹೆಸರು ಜ್ಯೋತಿ ಅಂತ. ನಾನು ಸುಭಾಷ್ ಚಂದ್ರ ಬೋಸ್ ಶಾಲೆಯಲ್ಲಿ 1997ನೇ ಬ್ಯಾಚ್ನಲ್ಲಿ ಓದುತ್ತಿದ್ದೆ. ನನಗೆ ಇವತ್ತು ಭಾಳಷ್ಟು ತುಂಬ ಖುಷಿಯಾಗಿದೆ. ಏಕೆಂದರೆ ನಾವು 1997ನೇ ಬ್ಯಾಚ್ನವ್ರು ಇವತ್ತು ಎಲ್ಲರೂ ಭೇಟಿ ಆಗ್ತಾಯಿದ್ದೀವಿ. ಭಾಳಷ್ಟು ಖುಷಿಯಾಗಿದೆ. ಮೊದಲನೇದಲ್ಲ ನಾವು ಮುಖ ನೋಡಿದಾಗ ಇವ್ರು ನಮ್ಮ ಕ್ಲಾಸ್ಮೇಟಾ ಅಂತಂದು ಭಾಳಷ್ಟು ಆಶ್ಚರ್ಯ ಆಯ್ತು. ನಾನು ಸ್ವಲ್ಪ ನೆನಪಿಗೆ ಬಂದು ಇವತ್ತು ಭಾಳಷ್ಟು ಖುಷಿ ಅನಿಸ್ಲತ್ತದ. ಇಂಥ ಸಮಯ ನಮಗೆ ಇವಾಗ ಈ ಗುರುವಂದನೆ ಕಾರ್ಯಕ್ರಮದಲ್ಲಿ ಒದಗಿ ಬಂದಿದೆ ಅಂತ ಭಾಳಷ್ಟು ಸಂತೋಷ ಆಗ್ತಾಯಿದೆ. ನನ್ನ ಹೆಸರು ಜ್ಯೋತಿ ಅಂತ. ನಾನು ಕೊಳ್ಳೂರು ಶಾಲೆಯಲ್ಲಿ ಸಹಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೇನೆ. ಶಿವಮಂಗಲ ಅಂತ 1997 ಬ್ಯಾಚು. ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ತುಂಬ ಸಂತೋಷದ ಕ್ಷಣ. ಈ ಕ್ಷಣ ನಮ್ಮ ಜೀವನದಲ್ಲಿ ನಾವು ಎಂದೂ ಮರೆಯೋಲ್ಲ. ಆದರೆ ಯಾರಿಗೂ ಒಬ್ಬರು ಪರಿಚಯ ಇದ್ದಿಲ್ಲ ಇಷ್ಟು ದಿವಸ. ಇವಾಗ ಎಲ್ಲರೂ ಪರಿಚಯ ಆಗಿದ್ದೆವು. ಇನ್ನು ಮುಂದೆ ಹೀಗೆ ಸ್ನೇಹ ಹಾಗೆ ಬೆಳೆಸ್ಕೊಂಡಿರ್ತೇವೆ ಅಂತ ಹೇಳ್ತೀನಿ. ನನ್ನ ಹೆಸರು ಶಿವಮಂಗಲ. 97ರ ನಂತರವನ್ನು ಒಂದು ಸಲವನ್ನು ಮುಖ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆದರೆ ನೋಡಿದ ತಕ್ಷಣ ಇವರು ನಮ್ಮವರು ಅನ್ನುವಂಥ ಭಾವನೆ ಬಂದ ತಕ್ಷಣವನ್ನು ಭಾಳಷ್ಟು ಸಂತೋಷನಾಗಿರುವಂಥದ್ದು. ಈ ಭೂಮಿ ಹೇಗಿದೆ ಅಂತಂದರೆ ಗುರುಗಳಿಗೆ ನಮನ ಮಾಡುವಂಥ ಒಂದು ಕಾರ್ಯಕ್ರಮ ಇದೆಯಲ್ಲ, ಅದೊಂದು ಅತ್ಯಂತ ಯಶಸ್ವಿಯಾಗಿಯನ್ನು ನಮ್ಮ ರತಿಕಾಂತ್ ಮೇತ್ರಿಯವರು ಮತ್ತು ಅವರ ತಂಡದಿಂದ ನಮ್ಮನ್ನು ಗುರುಗಳ ಒಂದನೇ ನೆಪದಲ್ಲಿ ನಮ್ಮನ್ನು ಒಂದು ಬೆಸಿಗೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರೆ ಆ ತಂಡಕ್ಕೆ ನಾನು ಅತ್ಯಂತ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದೇ ರೀತಿಯಾದಂಥ ಕಾರ್ಯಕ್ರಮಗಳಲ್ಲಿ ಈ ರೀತಿಯಾದಂಥ ಗುರು ಮತ್ತು ಶಿಷ್ಯಂದರ ಸಂಬಂಧಗಳನ್ನು ಬೆಳೆಸಲಿ ಅನ್ನುವಂಥ ಆಶಾಭಾವನೆಯನ್ನು ಹೊಂದುತ್ತಾ ಈ ಭಾವನೆಗೆ ಸತತವಾಗಿ ಜರುಗಲಿ ಅನ್ನುವಂಥ ಒಂದು ಭಾವನೆ ಹೇಳ್ತೇನೆ. ನನ್ನ ಹೆಸರು ಸೂರ್ಯಕಾಂತ್ ರ್ಯಾಕಲೆ, ಕೊಳ್ಳೂರು, 97ರ ತಂಡ. ನನ್ನ ಹೆಸರು ಧನರಾಜ್ ಹೆಡ್ಗಾಪುರೆ ಮಸ್ಕಲು. ಇಂದು ಗುರುವಂದನಾ ಕಾರ್ಯಕ್ರಮ ಮತ್ತು ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿ ಮಿತ್ರರನ್ನು ಆಹ್ವಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸೋದು ಬಹಳ ಮುಖ್ಯ ಅಂತ ಹೇಳಿದ ಮೇಲೆ ನಾವೆಲ್ಲ ಬಂದೆವು. ಇಲ್ಲಿ ಬಂದು ನೋಡಿದೆವು. ಬರೋದು ಹೋಗೋದು ಸುಮಾರು ಜನ ಇದ್ದಾರೆ. ಮುಂದಾಳತ್ವ ವಹಿಸ್ಕೊಂಡು ಕೆಲಸವನ್ನು ತಮ್ಮ ಜವಾಬ್ದಾರಿ ತೊಗೊಂಡು ಮಾಡುವಂಥ ಜನ ಭಾಳ ಕಡಿಮೆ ಈ ಕೆಲಸದ ಬಿಜಿ ಶೆಡ್ಯೂಲ್ದಾಗ. ಅಂಥದ್ರಾಗ ನಮ್ಮದೇ ಬ್ಯಾಚಿಂದು 1997ನೇ ಬ್ಯಾಚಿನಾಗ ನಮ್ಮದೇ ಬ್ಯಾಚ್ಮೆಂಟ್ಸು, ನಮ್ಮದೇ ಕ್ಲಾಸ್ಮೇಟು ಜೋಜ್ನಾ ಗ್ರಾಮದ ಒಬ್ಬ ರತಿಕಾಂತ್ ಅಂಥೇಳಿ ಅವರು ನಮ್ಮ ಬ್ಯಾಚಿನವ್ರೆ ಅಂತೇಳಿ ನಾವು ಹೆಮ್ಮೆ ಪಡ್ತೇವೆ. ಈ ಕಾರ್ಯಕ್ರಮ ಇಡೀ ಕಾರ್ಯಕ್ರಮ ಜವಾಬ್ದಾರಿನೇ ಮುಖ್ಯವಾಗಿ ಅವರು ವಹಿಸ್ಕೊಂಡು ಅತಿ ಅಚ್ಚುಕಟ್ಟಾಗಿ ಯಾವುದೇ ರೀತಿಯಿಂದ ತೊಂದರೆ ಆಗಲಾರ್ದಂತೆ, ಯಾವುದೇ ರೀತಿಯಿಂದ ಏನದಂತಂದ್ರೆ ಜನರಿಗೆ
ನೀರಿನ ವ್ಯವಸ್ಥೆ ಆಗಲಿ, ಊಟದ ವ್ಯವಸ್ಥೆ ಆಗಲಿ, ಸ್ಟೇಜ್ ಮೇಲೆಲ್ಲ ಯಾವ ಥರ ಗುರುಗಳಿಗೆ ಸನ್ಮಾನ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಯಾವ ಥರ ಬರಮಾಡಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅತಿ ಅಚ್ಚುಕಟ್ಟಾಗಿ ಮಾಡಿದ್ದಂಥ ಒಂದು ಕಾರ್ಯಕ್ರಮ ಅಂದ್ರೆ ನಾವು ಇಂಥ ಜಾಸ್ತಿ ಜನಸಂಖ್ಯೆಯಲ್ಲಿ ನೋಡಿರ್ಬೇಕಂದ್ರೆ ಇದು ಅತಿ ಉತ್ತಮವಾಗಿ ಮಾಡಿದಂಥ ಒಂದು ದೊಡ್ಡ ಕಾರ್ಯಕ್ರಮದ ಜವಾಬ್ದಾರಿ ಏನದಂದ್ರೆ ಅವರಿಗೆ ಸಲ್ಲುತ್ತದೆ. ಇಂಥ ದೊಡ್ಡ ಕಾರ್ಯಕ್ರಮದ ಜವಾಬ್ದಾರಿ ಹೊತ್ಕೊಂಡ್ರೆ ಅವರಿಗೆ ನಾವು ತುಂಬ ವಂದನೆಗಳನ್ನು ಸಲ್ಲಿಸ್ತೀವಿ. ಚಟ್ಟಿನಾಗೇನಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು ಕೂಡ್ಲಾಕ್ ಜಾಗ ಇರ್ತಿರ್ಲಿಲ್ರಿ, ಹರಿದು ಬರ್ತಾ ಇದ್ರು ವಿದ್ಯಾರ್ಥಿಗಳು. ಅಲ್ಲೇ ಏನಪ್ಪಾ ಅಂದ್ರೆ ಮುಂಜಾನೆ ಗುರುನಾಥ್ ಸರ್ ಅವರು ಟ್ಯೂಷನ್ ತಗೋತಾ ಇದ್ರು, ಅಲ್ಲೇ ಮನೋಹರ್ ಸರ್ ಅವರು ಟ್ಯೂಷನ್ ತಗೋತಾ ಇದ್ರು. ಹೀಗೆ ಶಾಲೆ ನಡೆದು ಬಂತು. ತದನಂತರದಲ್ಲಿ ಈಗ ಅದೇ ಟೈಮಲ್ಲಿ ಗುಂಡಪ್ಪ ವಕೀಲ್ ಸಾಹೇಬರು ಅದೇ ಟೈಮಲ್ಲಿ ಶಾಸಕರಾಗಿದ್ರು, MLA ಆಗಿದ್ರಿ. ಅವರ ಅನುದಾನದ ಅಡಿಯಲ್ಲಿ ಒಂದು ರೂಮ್ ಸೆಕ್ಷನ್ ಆಯ್ತು ನಮ್ಗೆ. ಅದೇ ಸಂದರ್ಭದಲ್ಲಿ ನಮ್ಮ ಶಾಲೆ ಕ್ಲರ್ಕ್ ಬೇಕಾಗಿತ್ತು, ಕ್ಲರ್ಕ್ ಹುದ್ದೆ ಖಾಲಿ ಇತ್ತು. ಹಾಗಾಗಿ ನಮಗೇನಪ್ಪಾ ಅಂದ್ರೆ ಗುರುಲಿಂಗೇ ಸ್ವಾಮಿ ಅವರು ಕ್ಲರ್ಕ್ ಆಗಿ ಬಂದ್ರು, ಅವ್ರು ನಮಗ್ ಸಿಕ್ಕರು, ಅವ್ರಲ್ಲಿ ನಮಗ್ ಜಮೀನ್ ಸಿಕ್ತು. ಹೀಗಾಗಿ ಜಮೀನ್ ಸಿಕ್ಕ ನಂತರದಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಜಮೀನಿನಲ್ಲಿ ಆ ಒಂದು ರೂಮ್ ಅನ್ನ ಸ್ಯಾಂಕ್ಷನ್ ಮಾಡ್ಕೊಂಡ್ ಬಂದು ಇಲ್ಲಿ ಒಂದು ಕಟ್ಟಡವನ್ನ ಕಟ್ಟಲಾಯಿತು. ಎಲ್ಲಾ ಶಿಕ್ಷಕರು ಒಂದು ಪಣ ತೊಡೆದರು, ಈ ಒಂದು ಕಟ್ಟಡಕ್ಕೆ 4 ಮಾಡ್ಬೇಕು, 4ಕ್ಕೆ 5 ಮಾಡ್ಬೇಕು ಅಂತ ತಿಳ್ಕೊಂಡು ಎಲ್ಲಾ ಕ್ರಿಯಾಶೀಲ ಶಿಕ್ಷಕರು ಒಂದು ಪ್ಲಾನ್ ಮಾಡಿ ಅವ್ರೇನಪ್ಪಾ ಅಂತಂದ್ರೆ ಆ ಪ್ಲಾನ್ ಅನ್ನ ಸಕ್ಸಸ್ ಮಾಡಿದ್ರು. ಒಂದು ಕೋಣೆಗೆ 4 ಕೋಣೆಗಳನ್ನ ಮಾಡಿ ಅದಕ್ಕೆ ಒಂದು ದೊಡ್ಡ ಶಾಲೆಯನ್ನು ನಿರ್ಮಾಣ ಮಾಡಿದ್ರು. ಇಲ್ಲಿ ಒಂದು ಮನಿ ಇರ್ಲಿಲ್ಲ, ಏನೂ ಇರ್ಲಿಲ್ಲ, ಪೂರ ಜಂಗಲ್ ಇದ್ದಂಗಿತ್ತು. ಎಲ್ಲ ಸುತ್ತಮುತ್ತ ಹೊಲ ಇದ್ದವ್ರಿ, ಇದನ್ನು ಕೂಡ ಒಂದು ಹೊಲ ಇತ್ತು. ಈ ಗ್ರೌಂಡ್ ಇಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ. ಮೊದಲು ಕಲ್ಲು ಮಣ್ಣು ಇದನ್ನು ಕುಂತಿತ್ತು. ಎಲ್ಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ಶಿಕ್ಷಕೇತರ ಸಿಬ್ಬಂದಿಗಳು ಎಲ್ಲರೂ ಇದರಲ್ಲಿ ಕೈ ಅದಂದ್ರು ಬರೀ. ಅವ್ರೆಲ್ಲರೂ ಏನ್ ಮಾಡಿದ್ರು ಅಂತಂದ್ರೆ ಇಷ್ಟು ಸುಂದರವಾಗಿರ್ತಕ್ಕಂಥ ಆವರಣ ಮಾಡಿದ್ರು, ಗಿಡ ಹಸಿದ್ರು, ಬೇಲಿ ಕಡಿದ್ರು. ಹಿಂಗೆಲ್ಲ ಏನಪ್ಪಾ ಅಂತಂದ್ರೆ ಒಂದು ಸುಂದರವಾಗಿರ್ತಕ್ಕಂತಹ ಒಂದು ಆವರಣವನ್ನಾಗಿ ನಿರ್ಮಾಣ ಮಾಡ್ತಾರೆ. ಈ ಒಂದು ಕಾರ್ಯದಲ್ಲಿ ನಾವು ಶಿಕ್ಷಕರಿಗೆ ಎಷ್ಟು ನೆನೆಸಿದರಷ್ಟಪ್ಪ ನಮ್ಮ ಆಡಳಿತ ಮಂಡಳಿಯವರು. ಯಾಕಂತಂದ್ರೆ ಅವರು ಒಂದ್ ವೇಳೆ ಪಣ ತೊಡ್ತಿರ್ಲಿಲ್ಲ ಅಂತಂದ್ರೆ ಈ ಶಾಲೆ ಹಂಗೆ ಅದೇ ರೀತಿ ಇರ್ತಿತ್ತು. ಅವ್ರು ಪಣ ತೊಡೆದ್ರು, ಶಾಲೆ ನನ್ನದು ಅನ್ನುವಂತಹ ಪಣ ತೊಟ್ಟು ಈ ಶಾಲೆಗೇನಪ್ಪ ಅಂತಂದ್ರೆ ಇಷ್ಟು ಬೆಳವಣಿಗೆ ದಾರಿ ಮಾಡ್ಕೊತಾರೆ.